ಗಳತ್ಗಾ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ರಾಮನಗರದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದ್ದರೂ ಗ್ರಾಮ ಪಂಚಾಯಿತಿ ಮಾತ್ರ ಇತ್ತ ಕಡೆ ಗಮನ ಹರಿಸಿಲ್ಲ. ಸುಮಾರು 8-10 ದಿನಗಳ ಹಿಂದೆ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಮಹಿಳೆಯರು ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದರೂ ಸಮಸ್ಯೆಯನ್ನು ಮಾರ್ಚ್ 24ರೊಳಗಾಗಿ ಅಂದರೆ ಶನಿವಾರ ಬಗೆಹರಿಸುವುದಾಗಿ ಹೇಳಿದ ಅಧ್ಯಕ್ಷರು ಈ ಕಡೆಗೆ ಗಮನ ಹರಿಸಲೇ ಇಲ್ಲ. ಆದರೆ 25 ಮಾರ್ಚ್ನಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಕಾಂತ್ ಬನ್ನಿ ಅವರನ್ನು ಕಂಡ ಸಾರ್ವಜನಿಕರು ಆಕ್ರೋಶಗೊಂಡು ದಾರಿಯಲ್ಲಿ ಅಡ್ಡಗಟ್ಟಿ ಪ್ರಶ್ನೆಗಳ ಸುರಿಮಳೆಗೈದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾವುದೇ ಸಮಸ್ಯೆಗಳಿಗೂ ಇದುವರೆಗೂ ಗಮನ ಹರಿಸದೆ ದುರ್ಲಕ್ಷ್ಯ ತೋರಿದ್ದಾರೆ. 2015ರಿಂದ 2017ರವರೆಗೆ ಸಾರ್ವಜನಿಕರು ಎಷ್ಟೇ ಅರ್ಜಿಗಳನ್ನು ಸಲ್ಲಿಸಿದರೂ ಯಾವುದೇ ಅರ್ಜಿಗಳನ್ನು ಸರಿಯಾಗಿ ಸ್ವೀಕರಿಸಿಲ್ಲ. ಸಲ್ಲಿಸಿದ ಅರ್ಜಿಗಳು ಕಸದ ಡಬ್ಬಕ್ಕೆ ಹೋದವೇ ಹೊರತು ಜನರ ಸಮಸ್ಯೆಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ತಲುಪಲೇ ಇಲ್ಲ. ಇಂತಹ ಅಧ್ಯಕ್ಷರಿದ್ದರೆ ಗ್ರಾಮಗಳ ಸ್ಥಿತಿ ಅಧೋಗತಿ. ರಾಮನಗರದಲ್ಲಿ ಈಗ ನೀರಿನ ಸಮಸ್ಯೆ ತೀವ್ರವಾಗಿದೆ. ಏಕೆಂದರೆ ನೀರು ಬರುವುದು 8 ದಿನಗಳಿಗೆ ಒಮ್ಮೆ ಮಾತ್ರ, ಅದು ಕೇವಲ 1 ಗಂಟೆಗಳ ಕಾಲ. 1 ಗಂಟೆಗಳ ಕಾಲ ಬರುವ ನೀರಿಗೆ ಹೊಡೆದಾಡುವ ಜನರ ಸಂಖ್ಯೆ ಅದೆಷ್ಟೋ. ಇದನ್ನು ಅರಿಯದ ಗ್ರಾಮ ಪಂಚಾಯಿತಿಯ ದುರ್ಲಕ್ಷ್ಯವೇ ಈ ಸಮಸ್ಯೆಗೆ ಕಾರಣ. 2015ರಿಂದ ಗ್ರಾಮ ಪಂಚಾಯಿತಿಗೆ ನೀಡಿದ ಅರ್ಜಿಗಳಿಂದ ಕೇಳಿ ಬಂದಿದ್ದು ಬರೀ ಆಶ್ವಾಸನೆಗಳು. ಆದರೆ ಯಾವುದೇ ಕೆಲಸಗಳು ಈವರೆಗೂ ಜಾರಿಗೆ ಬಂದಿಲ್ಲ. ಸಮಸ್ಯೆಯೂ ಬಗೆಹರಿದಿಲ್ಲ. ಅಧ್ಯಕ್ಷರನ್ನು ಕೇಳಿದರೆ ನಿಪ್ಪಾಣಿಯ ಎಂಎಲ್ಎ ಶಶಿಕಲಾ ಜೊಲ್ಲೆ ಅವರು 2 ಕೋಟಿ ರೂಪಾಯಿಗಳ ಅನುದಾನ ನೀಡಲಿದ್ದಾರೆ. ಅದರಲ್ಲಿ ನಿಮ್ಮೆಲ್ಲರ ನೀರಿನ ಸಮಸ್ಯೆ ಬಗೆಹರಿಯಲಿದೆ ಎಂದು ಆಶ್ವಾಸನೆ ನೀಡುತ್ತಲೇ ಬಂದಿದ್ದಾರೆ. ಆದರೆ ತಾವು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸಮಸ್ಯೆಗೆ ಯಾವುದೇ ಪರಿಹಾರ ಕ್ರಮವನ್ನು ಕೈಗೊಂಡಿಲ್ಲವೆಂಬುದು ಸಾರ್ವಜನಿಕರ ಆಕ್ರೋಶ. ನೋಡ್ರಿ ಈಗಾಗಲೇ ನೀವು ಬಂದು ನಮಗೆ ತಂದು ಕೊಟ್ಟ ನಂತರ ನಾವು ಹೇಳಿದ್ದು ಯಾವ್ದು ಬರ್ತದೆ ಒಂದು ವಾರದಾಗ ನಾವು ಎಲ್ಲದನ್ನ ಮೆಜರ್ಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಕ್ಕೆ ತಂದ್ರಿ ಅದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ವ್ಯವಸ್ಥಿತ ನಾವು ಮಾಡಿ ಮುಂದಿನ ದಿನದಾಗ ನಾವು ಚಾಲೂ ಮಾಡ್ತೀವಿ ಅಂದಿದ್ರು. ನಾವು ಅದಕ್ಕೊಂದು ಸ್ವಲ್ಪ ಅವ್ರು ಸಂಬಂಧಪಟ್ಟಂತ ಅಧಿಕಾರಿಗಳು ಬರಕ್ ಹಿಂದೆ ಮುಂದಿನ ಟೈಮಿಂಗ್ 1-2 ದಿವಸ ಸಾಕತನ ಇಲ್ಲೇ ಆಗಿದ್ರಿ. ಸೋಮವಾರ ಮಂಗಳವಾರ ನಾವು ಮಾಪ್ ಮಾಡ್ತೀವ್ರಿ. ಅದಕ್ಕೆ ನಾವು ಕೇಳ್ಕೋರಿ, ನಾನು ಮಾತಾಡಿ ಕೇಳ್ಕೊರಿ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರ್ಸಿರಿ, ಅವ್ರ ಗಮನಕ್ಕೆ ತಂದ್ರಿ ಅಲ್ಲಿ ಇರ್ತಕ್ಕಂಥ ನಾವು ಏನ್ ಮಾಡ್ಬೇಕು ಪಂಚಾಯತಿ ಮುಖಾಂತರ ನೋಡ್ರಿ ಅಲ್ಲಿ ಮೆಜರ್ಮೆಂಟ್ ಹಾಕಿರಿ. ಒಂದು ಮುಂದಿನ ದಿನಗಳಿಗೆ ವ್ಯವಸ್ಥಿತ ನಿಮ್ಗೆ ಶಾಶ್ವತ ನೀರು ಪರಿಹಾರ ಆಗೋಂಗೆ ನಾವು ಕ್ರಮ ತಗೋತೀವಿ. ಇಲ್ಲ ಈ ತುರ್ತು ನೀವು ಬೇಕಪ್ಪ ಅಂದ್ರೆ ನಾ ತಹಶೀಲ್ದಾರ್ ಸಾಹೇಬ್ ಜೊತೆ ಮಾತಾಡ್ತೇನ್ರಿ. ಈಗ ನೀರು ಟ್ಯಾಂಕರ್ ವ್ಯವಸ್ಥೆ ಮಾಡ್ತೇನ್ರಿ. ನೋಡ್ರಿ ಈಗ ಟ್ಯಾಂಕರ್ ವ್ಯವಸ್ಥೆ ಮಾಡ್ರಿ. ನಾಲ್ಕು ಕೊಡ ಇದಾವ ಅವ್ರು ಅರ್ಧ ಕೊಡ್ತೀನಿ ಸಪ್ಲೈ ಮಾಡಿ ನೀರು ತರ್ತಾರೆ. ಮುಂಜಾನೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲ ಬರ್ತಾರೆ. ಹೊಟ್ಟೆ ಉದ್ಯೋಗ ಮಾಡ್ತಾರೆ. ಅವ್ರ ಕೆಲಸ ನೀರು ತುಂಬ ನಡೀತಿದ್ದಾನ. ಗೌರ್ಮೆಂಟ್ ಊಟ ಕೊಡ್ರಿ. ಅವ್ರೆಲ್ಲ ಅನಾಥಾಶ್ರಮದಾಗ ಊಟಿದ್ರ ನಮ್ಮಿಂದ ಏನ್ ಆಗ್ತೈತಿ ನಮ್ಮಿಂದ ಏನ್ ಆಗ್ತೈತಿ ಈಗ ನಾವು ಅಷ್ಟಾಗಿ ನಾವೆಲ್ಲಪ್ಪ ನಮ್ಮ ಶಾಸಕರಾದಂತ ಶಶಿಕಲಾ ಜೊಲ್ಲೆ ಶಾಸಕರು 2 ಕೋಟಿ ಪೈಪ್ ಲೈನ್ ಆಗೋದ್ರಿಂದ ಮತ್ತೆ ಹಳದಟ್ಟಿ ಸರ್ 2 ವರ್ಷ ಹೇಳತ್ತೀರಿ. ಸರ್ 2 ವರ್ಷ ಹೇಳತ್ತೀರಿ. ನೋಡ್ರಿ 2 ವರ್ಷ ಹೇಳತ್ತೀರಿ. ಚಾಲು ಯಾವಾಗ ಮಾಡ್ಯಾರ? ವರ್ಷ ಅಲ್ಲ ಸರ್, 2 ವರ್ಷ ಆಯ್ತು. ಪ್ರಾರಂಭ ಆಗ್ತಾ ಇದೆ ಸರ್. ಯಾವಾಗ ಆಗುದ? ತೆಂಗಿನಕಾಯಿ ಹೊಡೆದ್ರೆ ಪ್ರಾರಂಭ ಇಲ್ಲ, ಕೆಲಸ ಚಾಲು ಮಾಡ್ರಲ್ಲ. ಈಗಾಗಲೇ ನಮ್ದು ನೋಡ್ರಿ ಸರ್ವೇ ಸಾಮಾನ್ಯ ಕೆಲವೊಂದು ಭಾಗಕ್ಕೆ ಅಷ್ಟೇ ನೀರು ಸಮಸ್ಯೆ ಐತಿ. ಉಳಿಕೆದ ಕಡೆ ಇರ್ತಕ್ಕಂಥ ನಮ್ಮ ಗ್ರಾಮದಲ್ಲಿ ಒಳ್ಳೆ ರೀತಿಯಲ್ಲಿ 2-3 ದಿವಸ ನೀರು ಹೋಗ್ತಾ ಇದೆ. ಆದ್ರೆ ಅದನ್ನು ನಾವು ನಿಯೋಜನೆ ಮಾಡ್ತಾ ಇದ್ದೇವೆ ಸರ್. ಅದನ್ನು ನಾವು ನಿಯೋಜನೆ ಮಾಡ್ತಾ ಇದ್ದೇವೆ. ಇನ್ನೊಂದು ಅದನ್ನು ನಾವು ನಿಯೋಜನೆ ಮಾಡ್ತೇವೆ. ಅದನ್ನ ನೀವು ತಪ್ಪು ತಿಳ್ಕೊಳ್ಳಿ ಸರ್. ನಾವು ಸೋಮವಾರ ಶುಕ್ರವಾರ ಚಾಲು ಇಲ್ಲ. ನೋಡ್ರಿ ದಯವಿಟ್ಟು ನೋಡ್ರಿ 1 ಮಿನಿಟ್ ಇದು ವಿಷಯ ಚರ್ಚೆ ಬಿಲ್ಲ. ಅವ್ರ ಪ್ರಶ್ನೆ ನೋಡ್ರಿ ಶುಕ್ರವಾರ ದಿವಸ ನೀವು ಬಂದ ಪ್ರಶ್ನೆಗೆ ನಾವ್ ಏನ್ ಹೇಳಿದಪ್ಪ ಅಂದ್ರೆ ಶುಕ್ರವಾರ ತನಕ ಆ ಕಾಮಗಾರಿ ಎಲ್ತಾಗ ತಗೊಂಡ್ ಏನಾಯ್ತು ಚರ್ಚೆ ಮಾಡೋದು ಮೀಟಿಂಗ್ ಕರಿತೀನಿ ಅಂತ ನಾನು. ಅದಕ್ಕೆ 1 ಮಿನಿಟ್
ಒಂದ್ ಸ್ವಲ್ಪ ಅರ್ಥ ಮಾಡ್ಕೋರಿ ಯಾವುದೂ ಒಂದು ಅನುದಾನ ಖರ್ಚು ಮಾಡ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವ್ರು ನಾವು ಅನುಮತಿಯನ್ನು ನಾವು ಪಡಿಬೇಕಾಗ್ತದೆ ಸರ್ 2015 ನೀವೇನ್ ಮಾಡ್ರಿ ಸರ್ 2015 ಸಂಬಂಧ 15ಕ್ಕೆ ನಿಮ್ಗೆ ವಿಷಯ ಮಾತಾಡೋದು 15ಕ್ಕೆ ನಿಮ್ಗೆ ಅರ್ಜಿ ಕೊಟ್ಟಿದಾರಲ್ರಿ ನಾವು ಬರೀ ಈಗ ಮೊನ್ನೆ ಮೀಟಿಂಗ್ ವಿಷಯ ಚರ್ಚೆ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಅರ್ಜಿ ಕೊಟ್ಟಿನ ಎಲ್ಲ ಫೇಲ್ ರೀ ಅದಕ್ಕಿಂತ ಮುಂಚೆ ಫೇಲ್ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ನೀವು ವಿಚಾರ ಏನು ಅವಾಗಿಂದ ಮಾಡ್ಲಿಲ್ಲ ನಾವು ಮಾಡಿದೇವ್ರಿ ಈಗ ನಮಗೇನೋ ಸ್ವಲ್ಪ ಒಂದು ಅನುದಾನ ಬೈತಿ ಅದ್ರಲ್ಲಿ ವ್ಯವಸ್ಥಿತ ನಾವು ಮಾಡಬೇಕಿದ್ರೆ ಕ್ರಮ ತಗೋತಾ ಇದೀವ್ರಿ ಎಲ್ಲಾ ಸದಸ್ಯರು ಸೇರ್ಸಿ ನಾವು ಚರ್ಚೆ ಮಾಡಿದೆವು ಅದ್ರ ತುರ್ತು ನೀರಿನ ಸಲುವಾಗಿ ನಾವು ಮಾಡಿದ್ದು ಈಗೇನಾಗಿದೆಪ್ಪ ಅಂದ್ರೆ ಸೋಮವಾರ ಇರಲಿ ಅಥವಾ ಮಂಗಳವಾರ ಇರಲಿ ಸಂಬಂಧಪಟ್ಟಂತ ಆ ಇಂಜಿನಿಯರ್ಗಳನ್ನ ಕರ್ಸಿ ಅದಕ್ಕೆ ಎಷ್ಟು ಅನುದಾನ ಇಡಬೇಕು ಅನ್ನೋದು ನೋಡಿ ಮುಂದಿನ ನಾವು ಕ್ರಮ ಚಾಲು ಮಾಡ್ತೇವೆ ಅಂದಾಜು ಎಷ್ಟು ದಿವಸದೊಳಗೆ ಆಗ್ಬೋದು ಸರ್ ಇದು ಸರ್ ನೋಡ್ರಿ ಈಗಾಗಲೇ ನಾವು ಹೇಳ್ತಕ್ಕಂಥದ್ದು ಎಷ್ಟು ದಿನಕ್ಕಿಂತ ತುರ್ತು ಗತಿಯಲ್ಲಿ ನಾವು ಸ್ಟಾರ್ಟ್ ಮಾಡಿಬಿಡ್ತೇವೆ ಸರ್ ಯಾಕಂದ್ರೆ ಈಗ ಬ್ಯಾಸಿಗೆ ಚಾಲು ಆಗಿದ್ರಿ ಚಾಲು ಐತೆ ಅಂದ್ರೆ ಒಬ್ಬ ಪತ್ರಿಕಾ ಮಾಧ್ಯಮ ಆಗಲಿ ಇಲ್ಲೆಲ್ಲ ನಾವು ಗ್ರಾಮಸ್ಥರ ಮುಖಾಂತರ ಕೇಳಿದಪ್ಪ ಅಂದ್ರೆ ನಮ್ಮ ಪಂಚಾಯತಿ ಮುಖಾಂತರ ಈಗ ತುರ್ತು ಗತಿಯಲ್ಲಿ ನಾವು ನನ್ನ ಕ್ರಮ ತಗೋಬೇಕಾದ್ರೆ ತಹಸೀಲ್ದಾರ್ ಜೊತೆ ಮಾತಾಡಿ ನಮ್ಮ AU ಸಾಹೇಬ್ರ ಜೊತೆ ಮಾತಾಡಿ ಒಂದು ನೀರಿನ ಟ್ಯಾಂಕರ್ನ ಸ್ಟಾರ್ಟ್ ಮಾಡ್ತೀನೋ ಎಲ್ಲರೂ ಒಪ್ಪಿಗಿತ್ತಂದ್ರೆ ಇವತ್ತು ತರಿಸ್ತೇನೆ ನಾನು ಬರೋಬರ್ ರೀ ಸರ್ ಇದು ಬ್ಯಾಸಿಗೆ ಚಾಲು ಆಗೋಕ್ಕಿಂತ ಮುಂಚೆ ಸರ್ ಇದು ನೀವು ಗ್ರಾಮಸ್ಥರ ಚೇರ್ಮನ್ ನೀವು ಇದು ಎಲ್ಲ ವಿಚಾರ ಮಾಡಿ ಬಗೆಹರಿಸಬೇಕಾಗಿತ್ರಿ ಸರ್ ವಿಚಾರ ಮಾಡಿದೆವು ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದೀವು ಇದು ರಾಮನಗರ ಬಗೆಹರಿಸಿದಂದ್ರೆ ಮತ್ತೊಂದು ವಿಷಯಗಳು ಬಂದ್ರೆ ನಾವು ಬಗೆಹರಿಸಲಿಕ್ಕೆ ನಾವು ಸದಸ್ಯ ಇದ್ದೀವಿ ಸರ್ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸಿದ ಶ್ರೀಕಾಂತ್ ಬನ್ನೆ ಸೋಮವಾರ ರಾಮನಗರಕ್ಕೆ ಆಗಮಿಸಿ ಸಮಸ್ಯೆಯನ್ನು ಗಮನಿಸಿ ಪರಿಹಾರ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿ ಮಾಧ್ಯಮಗಳು ಗಳತಗ ಗ್ರಾಮದಲ್ಲಿ 8 ದಿನಗಳಿಗೆ ಒಮ್ಮೆ ಮಾತ್ರ ನೀರು ಸರಬರಾಜು ಮಾಡುತ್ತಿದ್ದು ನೀರಿನ ಸಮಸ್ಯೆ ಇದೆ ಎಂದು ಸುಳ್ಳು ಸುದ್ದಿ ಪ್ರಸಾರ ಮಾಡುತ್ತಿವೆ ಎಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಾರ್ವಜನಿಕರು ಮತ್ತೆ ಅವರ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅದು ನಿಜ ಸಂಗತಿ ಎಂದು ಅವರಿಗೆ ತಿಳಿಸಿದರು. ರಾಮನಗರದಲ್ಲಿ ನೀರಿನ ಸಮಸ್ಯೆ ಅಷ್ಟೇ ಅಲ್ಲದೆ ಚರಂಡಿ ರಸ್ತೆಗಳು ದುಸ್ಥಿತಿಯಲ್ಲಿದ್ದು ಇತ್ತ ಕಡೆ ಗಮನ ಹರಿಸುವವರು ಮಾತ್ರ ದುರ್ಲಕ್ಷ್ಯ ತೋರಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಇವರು ರಾಮನಗರದ ನಿವಾಸಿಗಳಾಗಿದ್ದು ಅವರ ಮನೆಯಲ್ಲೂ 8 ದಿನಗಳಿಗೊಮ್ಮೆ ಮಾತ್ರ ನೀರು ಬರುತ್ತಿದ್ದು ಸಮಸ್ಯೆ ಬಗೆಹರಿಸದ ಅಧ್ಯಕ್ಷರತ್ತ ಅಸಮಾಧಾನದ ನುಡಿಗಳನ್ನಾಡಿದರು. ಶ್ರೀಕಾಂತ್ ಬಂಡೇರವರು ಬರುವ ಮಾರ್ಚ್ 26ರ ಒಳಗಾಗಿ ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಮತ್ತೆ ಆಶ್ವಾಸನೆ ನೀಡಿದ್ದಾರೆ. ಸಾರ್ವಜನಿಕರು 26ರಂದು ನೀರಿನ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಮಾರ್ಚ್ 27ರಂದು ಗ್ರಾಮ ಪಂಚಾಯಿತಿಯ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮುಗ್ಧ ಜನರಿಗೆ ಆಶ್ವಾಸನೆ ನೀಡಿ ಜನರ ಶ್ವಾಸಕ್ಕೆ ಉರುಳಾಗುವ ಈ ನೀತಿ ಸರಿಯೇ ಎಂಬುದು ನಮ್ಮ ಪ್ರಶ್ನೆ. ಈಗಲಾದರೂ ಸಮಸ್ಯೆಯನ್ನು ಬಗೆಹರಿಸುವತ್ತ ಅಧ್ಯಕ್ಷರು ಗಮನ ಹರಿಸುತ್ತಾರೋ ಎಂಬುದನ್ನು ಮಾತ್ರ ನಾವು ಕಾಯ್ದು ನೋಡಬೇಕಿದೆ. ನಾನು ಬಗೆಹರಿಸ್ತೇನೆ ಏನೋ ಅಥವಾ ಇಲ್ಲ ಇನ್ನು ಅದಲ್ರಿ ಸರ ಅಲ್ಲ ಕೂಕಲಿ ಸರ್ ನನ್ನ ಕರ್ತವ್ಯ ಇದೆ. ನನ್ನ ಕರ್ತವ್ಯ ಅಲ್ಲ ಓಕೆ ನಾನು ಏನ್ ಹೇಳ್ತೇನೆ ಸೋಮವಾರ ದಿವಸ ನಾಳೆ ಸೋಮವಾರ 8 ದಿವಸಿಗೆ ರಾಮನಗರದಾಗ ಆ ಕಡೆ ಬರ್ತಿತ್ತ ಅವ್ರು ಹೆಣ್ಮಕ್ಳು ಹೇಳಿದಾರೆ. ಅವ್ರ ಪತ್ರಿಕಾ ಮಾಧ್ಯಮದವ್ರು ಯಾರು ಹೇಳಿಲ್ಲ. ಅದ್ ನಿಮಗೆ ಬಿಟ್ಕೊಟ್ಟು ವಿಷಯ ಸರ್. ಅದಲ್ರಿ ನೀವು ಊರಾಗಿದಾರೆ ನೆಲ್ಲಿದ್ರಿ ವೈಯಕ್ತಿಕ ಇಲ್ರಿ ಊರ್ದಿದೆ ನಾವು ಮಾಡಿದ್ 2-3 ದಿವಸ ನಾವು ಅದಲ್ರಿ ಊರ್ದಲ್ಲ ನಮ್ಮ ಮನೇದ್ ಹೇಳ್ಕತ್ತಿಲ್ಲ ನಿಮ್ಗೆ ಊರ್ದ ಹೇಳ್ಕೇನೆ ಊರ್ ಚೇರ್ಮನ್ ಇದ್ರಿ ನೀವು. ಹೌದ್ರಿ ನಾವು ಯೋಗಿ ಕುಡಿದದ್ನ ನಾವು ಹೇಳ್ತಿದ್ವಿ. ಊರ್ ಮಂದಿ ಹೇಳ್ತಾರ್ರಿ ಪತ್ರಿಕಾದವ್ರು ಹೇಳ್ಕತ್ತಿಲ್ರಿ. ನಮ್ಮ ಪೈಪ್ ಲೈನ್ಗಳು ಎಲ್ಲಿ ಪತ್ರಿಕಾದವ್ರು ಹೇಳಿಲ್ರಿ 8 ದಿವಸ ಬರ್ತಿಗತ್ತ ಊರ್ ಮಂದಿ ಹೇಳ್ತೈತೆ. ಈಗ ಹಳದಟ್ಟಿದ ವಿಷಯ ಎತ್ತಿದ್ರು ಸರ್. ಈಗ ಟ್ಯಾಂಕರ್ ಮುಖಾಂತರ ನಾವು ನೀರು ಚಾಲು ಮಾಡಿದೆವು. ಯಾವಾಗ ಮಾಡಿದ್ರಿ? ಸ್ಟಾರ್ಟ್ ಮಾಡಿದೆವು. ನೀವು ಕೇಳ್ಕೊರಿ ಸರ್ ಯಾವಾಗ ಸ್ಟಾರ್ಟ್ ಮಾಡಿದೆವು ಏನ್ ಮಾಡಿದೆವು ನೋಡ್ರಿ. ಟ್ಯಾಂಕರ್ ಮುಖಾಂತರ ನೀವು ಮಾಡಿದ ತಕ್ಷಣನೇ ನಾವು ಅಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಗಮನಕ್ಕೆ ತಂದ್ರಿ. ಟ್ಯಾಂಕರ್ ವ್ಯವಸ್ಥೆಯಿಂದ ಈಗ ನೀರು ಮುಖಾಂತರ ಬರೋಬರಿ ಐತ್ರಿ. ಈಗ 8 ದಿವಸ ಒಮ್ಮೆ 2 ದಿವಸ ಬರೋಬರಿ ಐತಿ. 1 ದಿವಸ 2 ದಿವಸ ಅಂತ ಹೇಳ್ರಿ ನೀವು. 8 ದಿವಸ ಅಂತ ಊರ್ ಮಂದಿ ಹೇಳಿದಾರೆ. ಮತ್ ನೀವು ಪತ್ರಿಕಾ ಮಾಧ್ಯಮದವ್ರು ಹೇಳ್ತಿದ್ರಿ ನೀವು ಊರಾಗಿದ್ದೀರಿ ಎಲ್ಲಿದ್ದಾರೆ ಚೇರ್ಮನ್ ಇದ್ದೀರಿ ನೀವು. ಚೇರ್ಮನ್ ಇದ್ದೀರಿ ಅದಲ್ರಿ ನೀವು ನೀರಿನ ಬಗ್ಗೆ ಸಮಸ್ಯೆ ಐತೆ ಅಂದ ಕೂಡಲೇ ಅವ್ರು ಬಂದು ವಿಸಿಟ್ ಕೊಟ್ಟು ಹೋಗಿದ್ದಾನೆ ಅಂತ ಹೇಳ್ತಾರಲ್ರಿ. ಈಗ ಸದ್ಯ ನೀರ್ದ ಪ್ರಾಬ್ಲಮ್ ಐತಿ. ನಮ್ ಕಡೆ ಒಂದ್ ಜರದಾರ ನೀರ ಬರ್ತಾವ್. ನಮ್ ಕಡೆ ಒಂದ್ ಓರು ಇಲ್ಲ ಚಳಿ ಇಲ್ಲ ಲೈಟ್ ಇಲ್ಲ. ನೀರ್ ಬೇಕಾದ್ರೆ ನಾವು ಈಗ ಎಲ್ಲಾರು ಒಂದೊಂದು ವಾರ್ಡ್ದವ್ರು ಇದಾರೆ. ನಾವ್ ಯಾವ ವಾರ್ಡ್ ಹೇಳಿ ನೀವು ನಮಗೂ ನೀರಿಲ್ರಿ. ಪಂಚಾಯತಿ ಸದಸ್ಯರು ನಿಮಗೂ ಇದಿಲ್ಲ ಮೇಡಮ್. ಈಗ ನೀವು 8 ದಿವಸ ಆಯ್ತು ನೀವು ಅಲ್ಲಿ ಪಂಚಾಯತಿಗೆ ಯಾವಾಗ ಡಿಸ್ಕಸ್ ಮಾಡಿದಿರಲ್ಲ? 8 ವರ್ಷದಿಂದ ನೀವು ಪಂಚಾಯತಿ ಸದಸ್ಯರಾಗಿದ್ದೀರಿ? 2000
15ರಿಂದ ಅದ್ರ ನಂತರ ನೀವು ಯಾವಾಗ ಚರ್ಚೆ ಮಾಡಿದಿರಲ್ರಿ ಎಷ್ಟ್ ಸಲ ಮಾಡಿದಿರಿ? 2 ಸಲ ಮಾಡಿರೋನು ಚೇರ್ಮನ್ ಮಾಡ್ತಾರ ಅಂದಾರ ಖರೆ. ಈಗ ಇಷ್ಟು ನೀವು ಎಲ್ಲ ಮುತ್ತಿಗೆ ಹಾಕಿದ ಕೂಡಲೇ ಅವ್ರು ವಿಚಾರ ಮಾಡ್ತಾ ಇದಾರೆ, ನಾವು ಎಲ್ಲ ಅಧಿಕಾರಿಗಳನ್ನ ಕಳಿಸ್ತಾ ಇದ್ದೀವಿ ಮತ್ ಬರ್ತಾ ಇಲ್ಲ ಅಂತ ಇದಾರೆ. ಇದಕ್ ಕಾರಣ ಏನ್ರಿ? ಇದ್ರ ಹಿನ್ನೆಲೆ ಏನಿದ್ರಿ ಸರ್? 1 ಮಿನಿಟ್ ರೀ, 1 ನಿಮಿಷ ಅವ್ರಿಗೆ ಕೇಳ್ತಾ ಇದ್ದೀನಿ. ಹಿನ್ನೆಲೆ ಹಂಗೇನಿಲ್ರಿ, ಇಂತ ದಿವಸ ತಕ ರೊಕ್ಕ ಸ್ಯಾಂಕ್ಷನ್ ಆಗುಲ್ಲ ಈಗ ಸದ್ಯ ಸ್ಯಾಂಕ್ಷನ್. ಖರೆ 2 ವರ್ಷ ನೀವು ಒಂದು ಪಂಚಾಯತಿ ಮೆಂಬರ್ ಇದ್ರಿ, 2 ವರ್ಷ MLA ಅವ್ರು ಹೇಳ್ತಾ ಇದಾರೆ 2 ಕೋಟಿ ಸ್ಯಾಂಕ್ಷನ್ ಆಗಿದಾವ ಅಂತ ಹೇಳ್ತಾ ಇದಾರೆ. ಸರ್ ಮಲ್ಟಿ ವಿಲೇಜ್ ಅದ ಮಲ್ಟಿ ವಿಲೇಜ್. ಖರೆ ಅದ್ರ ಸಲುವಾಗಿ ಗ್ರಾಮಸ್ಥರು ನೀರ್ ಸಲುವಾಗಿ ಯಾವಾಗ ಸ್ಟ್ರೈಕ್ ಮಾಡಕ್ ಎದ್ದಿದ್ರು ಅವಾಗ ಅದೇ ವಿಷಯ ಹೇಳಿ ಗಪ್ ಕುಂಚಿದಾರಲ್ಲ. ಸ್ಯಾಂಕ್ಷನ್ ಆಗಿದ್ದಾರೆ. ಹಾ, ಎಲ್ಲಿ ಮಾಡಿದಾರ್ರಿ? ಮುಹೂರ್ತ ಮಾಡಿದ್ರೆ ಕೆಲಸ ಆಗಂಗಿಲ್ರಿ. ಮುಹೂರ್ತ ಮಾಡಿ 2 ತಿಂಗಳೈತ್ರಿ. ನಾವ್ ಅನ್ನತ್ತಿಲ್ರಿ ಇದ್ರ ಚೇರ್ಮನ್ರಿಗೆ ಗೊತ್ತ್ರಿ. ಹಾ, ಚೇರ್ಮನ್ರಿಗೆ ಗೊತ್ತ. ಆಯ್ತಾಯ್ತು.